ನಾವು ಅತ್ಯಂತ ಪ್ರಣಾಮಗಳನ್ನ ಹೇಳಬೇಕು. ಯಾಕೆಂದರೆ ಅವರು ಸಿಲ್ಕ್ ಬೋರ್ಡ್ನ ಸ್ಥಾಪನೆ ಮಾಡಲಾಗಿ ನಮ್ಮ ಭಾರತದಲ್ಲಿ ಎಲ್ಲ ಕಾರ್ನರಲ್ಲೂ ಸುಮಾರು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ರೈತರಿಗಂತೂ ತುಂಬಾ ಅನುಕೂಲ ಆಗಿದೆ. ಅದರಿಂದ ಇವತ್ತು ರೈತರು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ. ಸಿಲ್ಕನ್ನು ಬೆಳೆದು ಇವತ್ತು ನಾವು ಚೈನಾದಲ್ಲಿ ಡಿಪೆಂಡ್ ಆಗಿದ್ದೆ. ಈಗ ನಾವು ನಮ್ಮ ಇದ್ರ ಮೇಲೆ ಕಾಲ ಮೇಲೆ ನಿಂತ್ಕೊಳ್ಳೋಷ್ಟು ಇದು ಪರಿಶ್ರಮದಿಂದ ರೈತರೆಲ್ಲ ಬೆಳೆದು ಚೆನ್ನಾಗಿ ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ ರೈತರಿಗೆ, ಸಿಲ್ಕ್ ಬೋರ್ಡ್ನ ಸ್ಥಾಪನೆ ಮಾಡಿದವ್ರಿಗೆ, ಅನೇಕ ವಿಜ್ಞಾನಿಗಳಿಗೆ, ಸದಸ್ಯ ಸಚಿವರಿಗೆ, ಅಧಿಕಾರಿ ವರ್ಗದವ್ರಿಗೆ ಎಲ್ಲರಿಗೂ ನಮ್ಮ ಇಷ್ಟೊಂದು ಉನ್ನತ ವರ್ಗ ಮೇಲ್ನೋಟಕ್ಕೆ ತೊಗೊಂಡು ಹೋಗಿದ್ದಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೆ ನಮ್ಮನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. NSSO ನಮ್ಮ ಸೀಡ್ ನಾವು ಚಾಕಿರೇರರ ಉತ್ತರ ಕರ್ನಾಟಕದಿಂದ ಚಾಕಿರೇರರ ಅಥಣಿ ತಾಲೂಕು ಬಳಿಗೇರಿ ಗ್ರಾಮದಿಂದ ಬಂದೆವು. ಇವತ್ತು ನಮ್ಗೆ ಅದೇ ಉತ್ತಮವಾದ ರೇಷ್ಮೆ SSPC ಮತ್ತು NSSO ಜೋಡಿಯಾಗಿ ನಮ್ಮ ಅಧಿಕಾರಿಗಳು ಅಗದಿ ಉತ್ತಮವಾದ ಇದನ್ನು ಸೀಡ್ ಕೊಡೋದ್ರಿಂದ ಉತ್ತಮವಾದ ಚಾಕಿ ಕೊಡೋದು ಚಾಕಿ ಇದ್ರೊಳಗೆ ನಾವು ಉತ್ತಮವಾದ ಚಾಕಿ ಹುಳಗಳ ವಿತರಿಸುವಲ್ಲಿ ಮುಂದಾಳತ್ವ ವಹಿಸಿದ್ವಿ ಅಂತ ಹೇಳಿ ಇವತ್ತಿನ 2 ಮಾತುಗಳನ್ನು ಮಾತಾಡ್ತೇವೆ. ಮಂಡಳಿ ಬೀಜ ಉತ್ಪಾದನಾ ಕೇಂದ್ರ ಬೆಂಗಳೂರು NSSO ಬ್ಯಾಂಗ್ಳೂರಿಂದ ನನ್ನನ್ನು ಅಭಿನಂದಿಸೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಾನು ಬಿತ್ತನೆ ರೈತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದು ಮುಂದಿನ ಬೆಳವಣಿಗೆ ರೈತರ ಬೆಳೆಯೋರಿಗೆ ASRಗಳಿಗೆ ತುಂಬ ಒಂಥರ ಉತ್ಸಾಹ ತುಂಬಿದೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದಿದೆ. ನಿಮಗೆ ಯಾವ ರೀತಿ ಸಹಕಾರಿಯಾಗಿದೆ ಸರ್? ಈಗ ನಮ್ಮ ಆರ್ಥಿಕವಾಗಿ ಮೊದಲು ಸದೃಢರಾಗಿದ್ದೇವೆ. ನಾವು ಏನೇ ಮಾಡಿದ್ರೂ ಇದರಲ್ಲಿ ಮುಂಚೆ ಹೈಬ್ರಿಡ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ಬಿಟ್ಟು ಸೀಡ್ ಮಾಡ್ತಾಯಿದ್ದೀವಿ. ಈಗ ಈ ಸೀಡೇ ಬೆನ್ನೆಲುಬು. ಯಾಕೆಂದರೆ ರೇಷ್ಮೆ ಉದ್ಯಮಕ್ಕೇ ಬೀಜ ಉತ್ಪಾದನೆ ಮೂಲ ಕಾರಣ. ಇದರಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ. ಇಂಡಸ್ಟ್ರಿಗೂ ಸಹ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೇವೆ. ನೇತ್ರಾನಂದ.